ನಮಸ್ಕಾರ ವೀಕ್ಷಕರೇ, ಇಂದು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇನೆಯ ವಿಮಾನದಲ್ಲಿ ಗಡಿಭಾಗದ ಏರ್ ಸ್ಟ್ರಿಪ್ಗೆ ಭೇಟಿ ನೀಡಿ ಅದನ್ನು ಉದ್ಘಾಟಿಸಿದರು. ಈ ಘಟನೆ ಸಾಮಾನ್ಯ ಕಾರ್ಯಕ್ರಮವಲ್ಲ, ಯಾಕೆಂದರೆ ಗಡಿಭಾಗದ ಏರ್ ಸ್ಟ್ರಿಪ್ಗಳು ದೇಶದ ಭದ್ರತೆಗೆ ಅತ್ಯಂತ ಮುಖ್ಯ. ಇಂತಹ ಉದ್ಘಾಟನೆಗಳನ್ನು ನೋಡಿದಾಗ ನಮ್ಮ ಇತಿಹಾಸದ ಒಂದು ಅದ್ಭುತ ಘಟನೆಯು ನೆನಪಾಗುತ್ತದೆ. 1971ರಲ್ಲಿ ನಡೆದ ಇಂಡೋ ಪಾಕಿಸ್ತಾನ್ ವಾರ್ ಆಫ್ 1971. ಆ ಸಮಯದಲ್ಲಿ ಏರ್ ಸ್ಟ್ರಿಪ್ಗಳು ದೇಶದ ಜೀವನಾಡಿ ಆಗಿದ್ದವು. ಇವತ್ತು ನಾವು ಈ ಕತೆ ಹೇಳುವುದಕ್ಕೆ ಕಾರಣ, ಅಂದು ಜನಸಾಮಾನ್ಯರು ಮಾಡಿದ ತ್ಯಾಗವನ್ನು ನೆನಪಿಸಿಕೊಳ್ಳಲು ಮತ್ತು ಇಂದಿನ ಆಧುನಿಕ ಮೂಲಸೌಕರ್ಯ ಯಾಕೆ ಅಗತ್ಯ ಅಂತ ತಿಳಿಸಲು ಒಂದು ಚಿಕ್ಕ ಪ್ರಯತ್ನ. 1971ರ ವರ್ಷ ಭಾರತದ ಗಡಿಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಪಶ್ಚಿಮ ಗಡಿಭಾಗ ರಾಜಸ್ಥಾನದ ಮರಳು ಪ್ರದೇಶ. ಅಲ್ಲಿ ಇದ್ದ ಒಂದು ಪ್ರಮುಖ ಏರ್ ಸ್ಟ್ರಿಪ್ ಮೇಲೆ ಶತ್ರು ದಾಳಿ ನಡೆಸಿತು. 60ಕ್ಕೂ ಹೆಚ್ಚು ಬಾಂಬ್ಗಳಿಂದ ದಾಳಿ ಮಾಡಿತ್ತು. ರನ್ವೇ ಸಂಪೂರ್ಣ ಹಾಳಾಗಿ ದೊಡ್ಡ ದೊಡ್ಡ ಗುಂಡಿಗಳು, ವಿಮಾನಗಳು ಇಳಿಯಲು ಸಾಧ್ಯವಿಲ್ಲ. ಆ ಕಾಲದಲ್ಲಿ ಯುದ್ಧ ವಿಮಾನಗಳು ಇಳಿಯಲು ರನ್ವೇ ಅಗತ್ಯ. ರನ್ವೇ ಇಲ್ಲ ಅಂದರೆ ಸೈನಿಕರಿಗೆ ಸಹಾಯ ತಡವಾಗುತ್ತದೆ, ಔಷಧಿ, ಆಹಾರ ತಲುಪುವುದಿಲ್ಲ, ರಕ್ಷಣಾ ಕಾರ್ಯಾಚರಣೆ ಕುಂಠಿತವಾಗುತ್ತದೆ. ಅಂದಿನ ಪರಿಸ್ಥಿತಿ ತುಂಬ ಗಂಭೀರವಾಗಿತ್ತು. ಹತ್ತಿರದ ಗ್ರಾಮಕ್ಕೆ ಸುದ್ದಿ ತಲುಪಿತು, ರನ್ವೇ ಹಾಳಾಗಿದೆ. ಗ್ರಾಮದ ಮಹಿಳೆಯರು ಸೇರಿದರು. ಯಾರಿಗೂ ಯುದ್ಧ ತರಬೇತಿ ಇಲ್ಲ, ಯಾರಿಗೂ ಇಂಜಿನಿಯರಿಂಗ್ ಗೊತ್ತಿಲ್ಲ. ಆದರೆ ಒಂದು ಮಾತು ಎಲ್ಲರ ಮನಸ್ಸಿನಲ್ಲಿ, ನಮ್ಮ ಸೈನಿಕರಿಗೆ ಸಹಾಯ ಮಾಡಬೇಕು. ಬಿಸಿಲು 40 ಡಿಗ್ರಿ, ಮರಳು ಪ್ರದೇಶ. ಮಹಿಳೆಯರು ಕೈಯಿಂದಲೇ ಕೆಲಸ ಶುರು ಮಾಡಿದರು. ಗುಂಡಿಗೆ ಮರಳು ಇತ್ಯಾದಿ ತುಂಬುವುದು. ಸೈನಿಕರು ಆಶ್ಚರ್ಯದಿಂದ ನೋಡಿದರು. ಒಬ್ಬ ಅಧಿಕಾರಿ ಹೇಳಿದರು, ಇದು ಕಷ್ಟದ ಕೆಲಸ. ಮಹಿಳೆಯರು ಉತ್ತರಿಸಿದರು, ನಮ್ಮ ದೇಶಕ್ಕಾಗಿ ಇದು ನಮ್ಮ ಕರ್ತವ್ಯ. ಮೊದಲನೇ ದಿನ ದಣಿವು, 2ನೇ ದಿನ ಕೈಗೆ ಗಾಯ, 3ನೇ ದಿನ ಆದರೂ ಹಿಂತಿರುಗಲಿಲ್ಲ. ರಾತ್ರಿ ಲಾಂಟರ್ನ್ ಬೆಳಕಿನಲ್ಲಿ ಕೆಲಸ ಮುಂದುವರಿಯಿತು. 72 ಗಂಟೆಗಳ ನಿರಂತರ ಶ್ರಮ. ಕೊನೆಗೆ ರನ್ವೇ ಸಿದ್ಧವಾಯಿತು. ವಿಮಾನ ಇಳಿಯಿತು. ಅದು ಕೇವಲ ವಿಮಾನ ಇಳಿದ ಕ್ಷಣ ಅಲ್ಲ, ಅದು ದೇಶದ ಮನೋಬಲ ಇಳಿದ ಕ್ಷಣ. ಇಂದು ನಾವು ಆಧುನಿಕ ಭಾರತದಲ್ಲಿದ್ದೇವೆ. ಹೊಸ ಹೆದ್ದಾರಿಗಳು, ಹೊಸ ಏರ್ ಸ್ಟ್ರಿಪ್ಗಳು, ಆಧುನಿಕ ರಕ್ಷಣಾ ವ್ಯವಸ್ಥೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನೆಯ ವಿಮಾನದಲ್ಲಿ ಗಡಿಭಾಗದ ಏರ್ ಸ್ಟ್ರಿಪ್ ಉದ್ಘಾಟನೆ ಮಾಡಿದ್ದದ್ದು ಇದು ಕೇವಲ ರಾಜಕೀಯ ಕಾರ್ಯಕ್ರಮವಲ್ಲ, ಇದು ಒಂದು ಸಂದೇಶ. ಗಡಿ ಭದ್ರತೆ ಅತ್ಯಂತ ಮುಖ್ಯ. ಇಂದಿನ ಏರ್ ಸ್ಟ್ರಿಪ್ಗಳು ಯಾಕೆ ಉಪಯೋಗ? ಯುದ್ಧದ ಪರಿಸ್ಥಿತಿಯಲ್ಲಿ ತ್ವರಿತ ಪ್ರತಿಕ್ರಿಯೆ, ತುರ್ತು ಔಷಧಿ ಮತ್ತು ನೆರವು, ಪ್ರಕೃತಿ ವಿಕೋಪ ಸಮಯದಲ್ಲಿ ರಕ್ಷಣಾ ಕಾರ್ಯ, ಗಡಿಭಾಗದ ಅಭಿವೃದ್ಧಿ. 1971ರಲ್ಲಿ ಮಹಿಳೆಯರು ಕೈಯಿಂದ ಮರುನಿರ್ಮಾಣ ಮಾಡಿದರು. ಇಂದು ಭಾರತದ ಆಧುನಿಕ ತಂತ್ರಜ್ಞಾನದಿಂದ ವೇಗವಾಗಿ ನಿರ್ಮಾಣ ಮಾಡುತ್ತಿದೆ. ಅಂದಿನ ತ್ಯಾಗ ಇಂದಿನ ಅಭಿವೃದ್ಧಿಗೆ ಪ್ರೇರಣೆ. ನಾವು ಇವತ್ತು ಆರಾಮಾಗಿ ಬದುಕುತ್ತಿದ್ದೇವೆ, ಆದರೆ ಅಂದಿನ ಸಾಮಾನ್ಯ ಮಹಿಳೆಯರು ಬಿಸಿಲಿನಲ್ಲಿ, ಮರಳಿನಲ್ಲಿ 72 ಗಂಟೆ ನಿಲ್ಲದೆ ಕೆಲಸ ಮಾಡಿದರು. ಅವರಿಗೆ ಪ್ರಶಸ್ತಿ ಬೇಕಿರಲಿಲ್ಲ, ಅವರಿಗೆ ಹೆಸರೂ ಬೇಕಿರಲಿಲ್ಲ. ಅವರಿಗೆ ಬೇಕಿದ್ದದ್ದು ದೇಶ ಸುರಕ್ಷಿತವಾಗಿರಬೇಕು. ಇವತ್ತು ಹೊಸ ಏರ್ ಸ್ಟ್ರಿಪ್ ಉದ್ಘಾಟನೆ ಆಗುವುದನ್ನು ನೋಡಿದಾಗ ಅದು ಕೇವಲ ಇತಿಹಾಸ ಅಲ್ಲ, ಅದು ನಮ್ಮ ದೇಶದ ಆತ್ಮ. ಒಂದು ರನ್ವೇ ಮರು ನಿರ್ಮಾಣ ಆಯಿತು, ಆದರೆ ಅವರೊಂದಿಗೆ ಒಂದು ರಾಷ್ಟ್ರದ ಆತ್ಮ ಮತ್ತಷ್ಟು ಬಲಿಷ್ಠವಾಯಿತು. ಈ ಸ್ಟೋರಿ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.